जय जय हे महिषासुर मर्दिनि शैलसुते ब्रह्मवर्धिनि शैलसुते ब्रह्मवर्धिनि शैलसुते साम्बदे नमः परापदे बसवादी प्रवर्तन जगत्ते संतरನ್ನ ಮಹಂತರನ್ನ ಸ್ವತಂತ್ರ ಈ ಕ್ಷೇತ್ರದ ಮಹಾದೇವ ಜಗನ್ಮಾತೆಯಾದಂತಹ ದುರ್ಗಾದೇವಿಯ ಸ್ವತಂತ್ರ ಈ ವರ್ಷ ವಿಶೇಷವಾಗಿ ಅತ್ಯಂತ ಉತ್ಸಾಹದಿಂದ ಜನಜಾಗೃತಿ ಮಾಡತಕ್ಕಂಥ ಅಮ್ಮನ ಪುರಾಣ ಸೇವೆಗಳಿಗೆ ಬಂದಂತ ನಮ್ಮ ಶಾಸ್ತ್ರಿಗಳವರೇ, ನಮ್ಮ ಮಲ್ಕಾಜ್ ಮಾಸ್ಟರ್ ಅವರೇ, ಕವಲಾಜಿ ಅವರೇ, ಊರಿನ ಮತ್ತು ಮಹಾದೇವರೇ ಮಾತೇರಿ ಬಹಳ ಸಂತೋಷ ಸಮಾರಂಭ. ಅಮ್ಮನ ಪುರಾಣ ಇದು ಎಲ್ಲ ಪುರಾಣ, ಅಮ್ಮನದವರು ಅಪ್ಪನದವರು ಪುರಾಣ. ಈ ಪುರಾಣ ಬರ್ತಕ್ಕಂಥ ಎಲ್ಲ ವಿಷಯಗಳು ಸಾಧ್ಯತವಾಗಿ ಎಲ್ಲೇ ಶಾಸ್ತ್ರಿಗಳು ಹೇಳಿದ. ದೇವಿ ಪುರಾಣ ಇದು ನಮ್ಮ ದೇಶದ ಪುರಾಣ, ಮತ್ತು ಬೇರೆ ಯಾವುದು ಅದಕ್ಕಂತ ಗೊತ್ತಿಲ್ಲ. ಕಳೆದ 9 ದಿವಸಗಳಿಂದ ಜಗನ್ಮಾತೆ ಪುರಾಣವನ್ನು ಕೇಳಿ ಪುನೀತರಾಗಿದ್ದೀವಿ. ದುಷ್ಟ ನಿಗ್ರಹ ದುಷ್ಟ ಪರಿಪಾಲಕ, ಜನಕ್ಕೆ ಕಷ್ಟವನ್ನು ಪರಿಹಾರ ಮಾಡಿ, ದುಷ್ಟ ಶಕ್ತಿಯನ್ನು ದಮನ ಮಾಡಿ, ಶಿಷ್ಟರಿಗೆ ಅವಕಾಶ ಮಾಡಿಕೊಟ್ಟಂತ ಈ ಪುರಾಣ ವಿಚಾರಗಳನ್ನು ಸಾಧ್ಯತೆ ಹೇಳಿದ. ಕಾನೂನಿಗೆ ನಮ್ಮ ಮಲ್ಕಾಜ್ ಮಾಸ್ಟರ್ ವಚನ ಹೇಳಿದೆ, ಹುಟ್ಟಿದ ಮೇಲೆ ಏನು ಮಾಡಿದ್ವಿ ನಾವಂತ. ಏನು ಮಾತಾಡಿದ್ದೆ ಮಲ್ಕಾಜ್ ಮಾಸ್ಟರ್ ಶರೀರ ಗೋಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾದ ಮೇಲೆ ಕೈ ನೋಡಿ ಕೋಲು ಹಿಡಿಯದ ಮುನ್ನ, ಮುಪ್ಪಿನ ಲೊಪ್ಪ ಒರೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಹುಟ್ಟು ಕೂರಿಸಿ ನಮ್ಮ ಕೂದಲ ನಮಗೆ. ಬಸವಣ್ಣ ವಚನ ಬಹಳ ಶ್ರೇಷ್ಠವಾದ ವಚನ. ಅಪ್ಪ ಬಸವಣ್ಣ ಜಗತ್ತಿನ ಕಲ್ಯಾಣಕ್ಕೆ ಅವತಾರ ಪುಣ್ಯಾತ್ಮ. 12ನೇ ಶತಮಾನ ಅದು ಭೂ ಕೈಲಾಸ. ಕೈಲಾಸಕ್ಕೆ ಯಾರು ಹೋಗಿಲ್ಲ, ಆಗ ಶಾಸ್ತ್ರ ಹೇಳಿಲ್ಲ. ಕೈಲಾಸಕ್ಕೆ ಯಾರು ಹೋಗಿದ್ರ ನೋಡಿದ್ರ? ಯಾರು ಹೋಗಿಲ್ಲ. ನಾವು ಹೇಳಿದ ಕೈಲಾಸ ಅಂತ ಶಿವಂತ, ಪಾರ್ವತಿ ಅಂತ, ದಂಡ ಅಂತ, ಭೃಂಗ ಅಂತ ಯಾರು ಹೋಗಿ ಬಂದಾರ? ಸುಮ್ಮನೆ ಹೇಳ್ತಕ್ಕಂಥದ್ದು. ಅದಕ್ಕೆ ಆ ಕಾರಣ ಕೈಲಾಸ ಕೈ ಹಾಕೋದ್ ನಾವಲ್ಲ, ನಾವು ಇವರು ಪ್ರದೇಶ ಕೈಲಾಸ ಮಾಡ್ಬೇಕು ಹೊರತು ಆ ಕಾರಣ ಕೈಲಾಸ ಕೈ ಹಾಕ್ಬಾರ್ದು. ಅದು ಕೈಲಾಸ. ಅದಕ್ಕೆ ಹುಟ್ಟಿ 70-80 ವರ್ಷ ಆದ್ಮೇಲೆ ಇನ್ನೇನು ದಿವಸ ಮಾಡಿದ್ರೆ ಇದನ್ನ ಮಾಡಿ ನಾವಿಗೆ ಸಮಾಜಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಏನ್ ಮಾಡ್ತಪ್ಪ ವಿಚಾರ ಸದ್ಯಕ್ಕೆ ವಚನ ಅದು. ಈಗ ಎಲ್ಲಿ ಬಂದಿದ್ದೀನೋ ನೆರೆಗೆ ಕಪಲ್ ನೆರಳು ತೆರೆಗೆ ಹೊಲ್ದು ಕಪಲ್ ಹೊಲ್ಸು ಬಿಡುತ್ತೆ. ದೇಹದ ಮುದ್ದೆಗೈತಿ, ಶರೀರ ಗೂಡು ಹೋಗದ ಮುನ್ನ ಹೊಂದು ಬಿದ್ದವು, ನಗರವಾಗೈತಿ, ಕೈಯ ತೋಡು ಹಿಡಿದೀಯ, ಹಲ್ಲು ಹೋಗಿ ಗನ್ನು ಬಾಗಿ ಅನ್ಯರಿಗೆ ಹಂಗ ಆಗದ ಮುನ್ನ, ಇದು ಗೊತ್ತಿರ್ಬೋದು ಅನ್ಯರಿಗೆ ಹಂಗ ಆಗದ ಮುನ್ನ, ಮುಪ್ಪಿಂದ ಒಪ್ಪ ಒರೆಯದ ಮುನ್ನ, ಮುಪ್ಪು ಹೋದಾಗ ಈಗಾಗಲೇ ದಿವಸ ಬಾಳಗೈತಿ, ಮೃತ್ಯು ಮುಟ್ಟದ ಮುನ್ನ ದಿವಸ ಬಾಳಿದಾಗ ಈಗ ಒಳ್ಳೆ ಕೆಲಸ ಮಾಡಪ್ಪ, ಒಳ್ಳೆ ವಿಚಾರ ಮಾಡ್ಕೊಳ್ಬೇಕು ಹೇಳಿ ಅಪ್ಪ ಬಸವಣ್ಣ ತನ್ನ ವಚನದಾಗ ಹೇಳಿ. ಬಸವಣ್ಣ ನುಡಿದಂತೆ ನಡೆದ, ಮತ್ತೊಂದು ಹೇಳಕ್ ಹೋಗಿ ಬಸವಣ್ಣ ನುಡಿದಂತೆ ನಡೆದ. ಅದಕ್ಕೆ 12ನೇ ಶತಮಾನದ ಭೂ ಕೈಲಾಸ. ಬಸವಣ್ಣ ಮಾಡುವಂತ ಕೆಲಸ ಮೆಚ್ಚಿಕೊಂಡು ದೇಶ ವಿದೇಶಗಳ ರಾಜ ಮಹಾರಾಜ ತಮ್ಮ ದಾಖಲಾಗಿ ಬಂದು ಅಂತ ಶಕ್ತಿ ಬಸವಣ್ಣ ಶಕ್ತಿ. ಕಾಶ್ಮೀರದ ಮಹದೇವ ಮುಖಾಲ್ ಬಂದ, ಕಾಶ್ಮೀರದೊಳಗ ಬೆಟ್ಟದ ಮ್ಯಾಗ ದೊಡ್ಡ ಹೊಂದ್ ಕಳಿಸಿ 6,000 ಜನ ಬಿಟ್ಟಿದ್ದ. 6,000 ಜನ ಅನಂದ್ರು ಎಲ್ಲ ಪೂಜೆ ಅದೇನೆಲ್ಲ ಅನಂದ್ರು ಇಟ್ಟಿದ್ದ, ಅನಂತವಾಗಿದೆ. ಇಲ್ಲಿ ಬಸವಣ್ಣ ನೇಮ ಮಾಡ್ಕೊಂಡಿದ್ದ. ಏನ್ ಮಾಡಿದ್ದ? 1,96,000 ಪ್ರಸಾದ ಕೊಡಬೇಕು ನೇಮ ಮಾಡ್ಕೊಂಡಿದ್ದ. 1,90,000 ಕೂಡಿತ್ತು.
ಇನ್ನು ಸಿಗಲಿ ಏನು ಸಿಕ್ಕಿ ಮತ್ತು ಸಿಕ್ಕಿದ ಅವ್ನು ಸುದ್ದಿ ಬಂತು. ಇಲ್ಲ ಕಾಶ್ಮೀರದ ಮಹಾರಾಜ ಬೆಟ್ಟದ ಮಹಾರಾಜ ಆ ಜನ್ಮ ಇರ್ತಾನ ಗೊತ್ತಾ. ಆಗ ಕೋರಿ ಶಿಕ್ಷೆ ಕೊಟ್ಟು ಬಿಟ್ಟು ಬಸವಣ್ಣ ಕಾಶ್ಮೀರಕ್ಕ ಹೋಗು ಕಾಲಕ್ಕ ಇವತ್ತು ಯಾಕೆ ಉಳಿದ ಕಾರ್ಯಕ್ರಮ ಅಂದ್ರೆ ಇವತ್ತು ನಾವ್ಯಾಹ ಪೂಜ್ಯಂತೆ ತತ್ವ ಮಂತೆ ದೇವತಾ ಇದು ಸ್ತ್ರೀಯರಿಗೆ ಹೆಚ್ಚು ಗೌರವ ಐತಿ. ಆ ದೇವತೆಗೆ ವಾಸಸ್ಥಾನ ಅದಕ್ಕೆ ಇವತ್ತು ನಾವೆಲ್ಲ ಬಹಳ ವರ್ಷದಿಂದ ನಮ್ಮ ಮಸೂರಾಗ ಉಡಿ ತುಂಬ ಕಾರ್ಯಕ್ರಮ ಬೆಳ್ಕೊಳ್ಳೋದಿಲ್ಲ. ಅದಕ್ಕಂಥದ್ದು ತಿಂದ ಎಲ್ಲ ಸ್ತ್ರೀಯರಿಗೆ ತಾಯಂದರಿಗೆ ಹೆಚ್ಚು ಗೌರವ ಜೊತೆ ಆ ದೇವತೆಗೆ ವಾಸಸ್ಥಾನ ಇರ್ತದೆ ಅಂತ. ಅದಕ್ಕಂಥದ್ದು ತಿಂದ ಬಸವಣ್ಣ ಹೊಂಡು ಕಾಲಕ್ಕೆ ನೀರ ನಾವು ಡಬ್ಬ ಪ್ರಸಾದ ಮಾಡ್ತಿರ್ತಿದ್ರು. ಬಸವಣ್ಣ ಕಾಶ್ಮೀರಕ್ಕೆ ಹೋಗೋದು ಒಂದು ಡಬ್ಬ ಪ್ರಸಾದ ಮಾಡಿ ಹಾಕಿ ಕೊಡ್ತು. ಬಸವಣ್ಣ ಹೋದ ಕಾಶ್ಮೀರ ಹುಟ್ಟಿದ ಈ ಥೂನ್ ಕಾಲಕ್ಕಲ್ಲೇ ಗಂಟ ಎಲ್ಲ ಜನರು ಸ್ನಾನ ಪೂಜೆ ಪಾಲ್ಗೊಂಡು ನೆಲ್ಲಿರ್ತದೆ. ಬಸವಣ್ಣ ಸ್ನಾನ ಮಾಡಿದ ಹೋದ ನೀ ಪೂಜೆ ಮಾಡ್ಕೊಂಡ ಪಾಲ್ಗೊಂಡ ಕುಂತ ಹೋಗ್ ಕಾಲಕ್ಕೆ ನೀರ ಡಬ್ಬ ಪ್ರಸಾದ ಮಾಡಿ ಕಟ್ಟಿದ್ದಲ್ಲ. ಆ ಡಬ್ಬಿ ತೆಗೆದ ಇನ್ನು ಅದು ಉಗಿ ಅದ ನೀರೊಂದು ಕೈ ಹೇಗಿರ್ಬೇಕಂತ ಎಂಥ ಕೈ ಇರ್ಬೇಕಂತ. ಅದಕ್ಕೆ ಹೆಣ್ಮಕ್ಳು ಪ್ರಸಾದ ಒಂದು ಅರಿಯ ಒಂದು ಭಗವಂತ ಧ್ಯಾನ ಮಾಡ್ಕೊಂಡ ಶರಣಪ್ಪ ಮಾದೇಶ ದೊಡ್ಡ ಮಾತು ಭಗವಂತ ಧ್ಯಾನ ಮಾತು ಅಡಿಗೆ ಮಾಡಿದ್ರಿ ಅದು ದೇವಸ್ ಬರ್ತದ. ಮತ್ತೆ ಹೆಂಗ ಅಡಿಗೆ ಮಾಡಿದ್ರಿ ಪೂಜಾವ್ರಿಗೆ ಖ್ಯಾತಿ ಬರ್ತದ. ಹ್ಯಾಕ ಇಷ್ಟು ವರ್ಷ ಆಯ್ತು ಅದನ್ನ ಮಾಡಿ ನೀವು ಬೈಕೊಂತ ನೀವು ಅಡಿಗೆ ಮಾಡಿದ್ರಿ ಅದಕ್ಕೆ ಖ್ಯಾತಿ ಬಂದು ಅಡಿಗೆ ಬರ್ತದೆ. ಪೂಜಾವ್ರಿಗೆ ಅದಕ್ಕೆ ಖ್ಯಾತಿ ಬರ್ತದ. ಅದಕ್ಕೆ ಬಸವಣ್ಣೆಲ್ಲ ಮಾಡ್ತಾರೆ ಡಬ್ಬಿ ತೆಗೆದ ಇನ್ನು ಉಗಿಲ್ ಬರ್ತಿತ್ತು. ಅದು ಎಲ್ಲಿಂದ ಅಂತ ಹೋಗ್ತಕ್ಕ ಉಗಿ ಬರ್ತದ. ನೀಲಮ್ಮ ಕೈ ಹಾಕಿತ್ತದು ಅಮೃತ ಸಿದ್ಧಿ ಕೈ ಅದು ನೀಲಮ್ಮನ ಕೈ ತೆಗೆದ ಮಾಡಿ ಎಲ್ಲ ಪ್ರಸಾದ ಕೈ ಮಾಡಿ ಬಸವಣ್ಣ ಆ ತಗೊಂಡ್ ಮಾಡಿ ಎಲ್ಲ ಜನಗಳು ಏನಪ್ಪ ಕೋರಿಸಿಟ್ಟಿ ನಮ್ಮನ್ನ ಮಹಾರಾಜ ಈ ಕಾಡಿನ ಮಹನ ತಂದು ಕಾಡು ಪಿಟ್ಟು ಅಂತ ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗೋದಾದ್ರು ನೀವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಬಸವಣ್ಣ. ನೀವು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಸವಣ್ಣ ಸರಿ ಅಂತ. ಬಸವಣ್ಣ ಹಸಿವೆ ಹಸಿದಂದ್ರ ನಮ್ದಕ್ಕೆ ಗೊತ್ತಾಗುದಿಲ್ಲ. ಒಂದು ಕಾಲ ಹಸಿರಿತ್ತಲ್ಲ ಹೇಗೆ ನಾಯ್ಕೊಂಡ್ರ ಈಚೆಗೊಂದು ಕಾಲಿ ಈಚೆಗೊಂದು ಕಾಲಿ ಎಲ್ಲ ಜನ ತಮ್ಮ ಸಾಮಾನು ಹಾಕೊಂಡು ಹೋಗ್ಬೇಕಾದಕ್ಕೆ ಅವಾಗ ಅದಕ್ಕೆ ಹಸಿವಂತ. ಅದಕ್ಕೆ ಬಸವಣ್ಣ ಕಾಶ್ಮೀರದಿಂದ ಎಲ್ಲಾ ಜನರು ಬತ್ತಿ ಹೋದಲ್ಲ ಎಲ್ಲ ತನ್ನಿಗೆ ಹಸಿವೆ ಹಾಕಿ ಕರ್ಕೊಂಡ್ಬಿಟ್ಟ. ಹೇಳಿ ಮೇಲೆ ಕರ್ಕೊಂಡ್ಬಂದು ಬಸವಣ್ಣ ಬಂದ ಹುಟ್ಟಿದ ಅವನೇನು ಸರಿಬೇಕು. ಮುರುಘೇಶ್ವರ ಮಹಾರಾಜ್ ನೋಡ್ಕೊಂಡು ಜನರು ಒಬ್ರು ಇದೇ ಇಲ್ಲದ ಕೇಳಿದ ಇನ್ನೊಬ್ಬರ ಶೆಟ್ಟಿ ಬಂದಿದ್ದ ಕರ್ಕೊಂಡು ಹೋದ ಹಾಂಗ ಹಿಂಗ ಸಿಟ್ಟು ಬಂತು ಮಹಾರಾಜನಿಗೆ ಬಹಳ ಸಿಟ್ಟು ಬಂತು. ಒಬ್ಬ ಕೊನೆಗಾಲ ಕಳಿಸಿದ ನನ್ನ ಆನ್ಸರ್ ಜನ ಕರ್ಕೊಂಡು ಬಸವಣ್ಣ ಅಂತ ಕಲ್ಯಾಣ ಬಸವಣ್ಣ ನೀನಲ್ಲಿ ಹೋಗಿ ಬಸವಣ್ಣ ಮುಗಿಸಿ ನನ್ನ ಆನ್ಸರ್ ಜನ ಕರ್ಕೊಂಡು ಹೋಗ್ತಂತ ಹೇಳಿದ. ಸರಿ ನೀವು ಎಷ್ಟು ಬೇಕು ಜಮೀನು ಎಷ್ಟು ಬೇಕು ದುಡ್ಡು ಎಷ್ಟು ಬೇಕು ಏನೆಲ್ಲ ಯಾಕಂತ ಬಹಳ ಬೇಕಾದಷ್ಟು ಕೊಡ್ತೀನಿ ಅಂತ. ಸರಿ ಅದು ನೇಮ ಐತಿ ಕಲ್ಯಾಣಕ್ಕೆ ಬಂದಾಗ ಏನು ನೇಮ ಲಿಂಗದಿಂದ ಒಳಗಿರ್ತಾರ ನೀವು ಬರಬೇಕಿದೆ ನೀವು ತಗೋ ಬಸವ ಇದು ತಗೊಂಡು ಹೋಗು ಅದು ಕಾಸು ಸೈಡ್ ಬಂದ್ಕೊಂಡ ಇವು ವಸ್ತ್ರ ತಗೋ ಅದು ಸ್ನಾನ ಮಾಡಿ ನೀರ ಬಸವ ಅಂತ ಬೇಜ್ ಬಡ್ಕೊಂಡು ಒಂದ್ ಎಳೆ ಬದ್ನೆಕಾಯಿ ತೋಟ ನೋಡು ಒಂದ್ ಎಳೆ ಬದ್ನೆಕಾಯಿ ತಗೊಂಡು ಈ ವಸ್ತ್ರ ಸುಟ್ಟು ಹೊಲ ಕಟ್ಕೊಂಡು ಹೋಗಿ ಸಮಯ ಸಾಕಿ ಮುಗಿಸುವ ಸರಿ ಅದು ಕೂಡ್ ಪತ್ಕೊಂಡು ಬಾರಿ ಅದು ಬದ್ನಿಗೆ ತೊಗೊಂಡಿತ್ತು ಸ್ನಾನ ಮಾಡ ರಾಜ ಕುಟುಂಬದ ಬಸ್ ಮೈಕೊಂಡು ಬರ್ಕೊಂಡ ಒಂದು ಎಳೆ ಬದ್ನೆಕಾಯಿ ತಗೊಂಡ ವಸ್ತ್ರ ಕೊಂಡ ಆ ವಸ್ತ್ರ ಕಟ್ಕೊಂಡ ಹೊಲ ಕಟ್ಕೊಂಡು ನಾನ್ ರಾಜರಿಗೆ ಬಂದ ಜನರು ಮೇಲೆ ಹೊಳೆ ಹೋಗ್ಕೊಂಡ ಎಲ್ಲ ಜನರು ಸಣ್ಣ ಕುತ್ಕೊಂಡ. ಬಸವಣ್ಣ ನೇಮಿತ್ತು ಏನ್ ನೇಮಿತ್ತು ಎಲ್ಲಾ ನಿಮಗೆ ಬಸವ ದರ್ಶನ ಬರ್ತದೆ ಬಸವಣ್ಣ ಇವು ಕಟ್ಟಿ ಬಂತು ಯಾವುದು ಈ ಬದ್ನೆಕಾಯಿ ನೋಡೋ ಒಂದು ಬದ್ನೆಕಾಯಿ ಕುತ್ಕೊಂಡು ಕಾಸಿನ ಬಂದವ ನಾನು ಪೂಜಾರಿ ತೆಗಿದ್ವ ಅಕ್ಕಪಕ್ಕ ಶಾಸ್ತ್ರ ರೈತ ಕೂತಗ ತೆಗಿಯಪ್ಪ ಅಂದ್ರು ಪೂಜಾರಿ ತೆಗಿದ್ರು ಅಂತ ತೆಗಿಯೋ ಮಗನಂದ್ರು ಹೌದು ಕೂತವ್ರು ತೆಗಿತೇನು ಕೇಳಿದ್ರು ನಾ ಗಜಮ್ ಅಂತ ಬಸವಣ್ಣ ಗೊತ್ತಾಗ ಓಹೋ ಇಲ್ಲಪ್ಪ ನಾ ಜಂಗಮ ಕಲೆ ನಾ ಜಂಗಮ ಅಲ್ಲೋಯಪ್ಪ ಅಂದ ಜಂಗಮ ಕಲೆ ಬಸವಣ್ಣ ಹೊಸ ಲಿಂಗ ಕಟ್ಟಿದ್ದಲ್ಲ ಬಿಚ್ಚಾಕಿ ಎರಡು ಕೂತ ಅವರ ಬಿಚ್ಚಾಕಿದ್ರು ಬಸವಣ್ಣ ಕೈ ಬಿಡ್ದ ಈ ಬಿಚ್ಚುವಂತ ಬಸವಣ್ಣ ಕೈ ಬಿಡ್ತದ ಬಿಚ್ಚುವಂತ ಬದಲ ಅದು ಬಡ್ಡಿಗೆ ಒಂದು ಲಿಂಗನ ಆಗಿಬಿಟ್ಟಿತ್ತು. ಬಂದದ್ದು ಪರಿಹಾರ ಎಷ್ಟು ಪರಿಣಾಮ ಮಾತಾಡ್ತೀವಿ ಯಪ್ಪ ಇಂಥ ಪುಣ್ಯಾತ್ಮ ನಮ್ಮಂತ ಕಾವ್ಯ ಬಂದ ಅಲ್ಲೇ ಹೋಗ್ಬೇಕು. ಅದಕ್ಕೆ ನಮಗೆ ವಿಶ್ವಾಸ ಬೇಕು.
ನಮ್ಮನು ನೆತ್ತರು ಬರಿದೆ ಕರೆವರು ನಂಬಲರಿಯಲಿ ಲೋಕದ ಮನುಜನು ನಂಬಲರಿಯಲಿ ಲೋಕದ ಮನುಜನು ನಂಬಿನೆಚ್ಚಿ ಕರೆದೊಡೆ ಮೋಯತನೆ ಶಿವನು ನಂಬಲು ನೆತ್ತರು ಬರಿದೆ ಕರೆವರು ನಂಬದನೆತ್ತರೆ ಬರಿದೆ ಕರೆವನ ಸ್ವದಮಟ್ಟಿ ಕೂಗಂದ ಕೂಡಲ ಸಂಗಮದೇವ ನಂಬಲು ನೆತ್ತರು ಬರಿದೆ ಕರೆವರು ನಂಬಲು ನೆತ್ತರು ಬರಿದೆ ನನ್ನ ಕರ್ರ ದೇವರಲ್ಲ ಇರ್ತಾರೆ ಧೂಪದ ದೀಪದ ಹೋಗ್ತಾರೆ ಗುಡಿಗೆ ಪರ ಸಲ್ಲಸಾಪರ ಕಮನಿಗೆ ಹೀಗ ನಮ್ಮ ಭಕ್ತಿ ಒಂದು ಶಕ್ತಿ ಇರ್ಬೇಕು ನಮ್ ಬಾಳ್ ಬಂಗಾರ ಆಗ್ಬೇಕು ಬಾಳ್ ಹಾಳಾಗ್ಬಾರ್ದು ಈ ತೋರ್ಸ ಐತೆ ನಮ್ಮ ಹೊಸೂರೊಳಗೆ ಬೇರೆ ಭಾವನೆ ಇರ್ತಕ್ಕ ಜನರು ಯಾರು ಇಲ್ಲೇ ಇಲ್ಲ ಒಂದ ಕಲ್ತಿದ್ರಿ ಹೊಸೂರು ಅಂದ್ರೆ ಒಂದೇ ವಿಚಾರ ಯಾವುದೇ ಸಮಾಜ ಯಾವುದೇ ಜಾತಿದೆ ಎಲ್ಲರೂ ಒಕ್ಕಟ್ಟೆ ಮಾಡ್ತಿರೋದ ದೊಡ್ಡ ಕೆಲಸ ಇವರ ಮಂದಿ ಇವರ ಎಲ್ಲರೂ ಒಕ್ಕಟ್ಟೆ ಕೆಲಸ ಮಾಡ್ತಿರ್ತೀರಿ ಶರಣ ಕುಡಿಯಾತ್ ಹನುಮತ್ ಕುಡಿಯಾತ್ ದುರ್ಗ ಕುಡಿಯಾತ್ ಇದು ಮಾತ್ರ ಕೆಲಸ ಹೊಡೆಯಿದೆ ಅದಕ್ಕೆ ಅದರ ದೃಷ್ಟಿಯಿಂದ ನಾವು ಬಲವಾದ ಭಕ್ತಿ ಇತ್ತಂದ್ರೆ ಎಲ್ಲ ಸಾಧ್ಯ ಆಗುತ್ತೆ ನಮ್ಮ ಹೊಸೂರಾಗ ಗಟ್ಟಿಮುಟ್ಟಾದ ಭಕ್ತಿ ಇಟ್ಟಿದೆ ನಮ್ಮ ಸುತ್ತ ಹೇಳಿದಾಗ ಬಾಳ ಗಟ್ಟಿಮುಟ್ಟಾದ ಭದ್ರವಾದ ಭಕ್ತಿ ಇತ್ತಂದ್ರೆ ನಮ್ಮ ಹೊಸೂರಲ್ಲಿ ಅದಕ್ಕೆ ಅದರ ದೃಷ್ಟಿಯಿಂದ ಒಕ್ಕಟ್ಟು ಕೆಲಸ ಮಾಡ್ತಪ್ಪ ದೇವಿ ಮಹಾತಾಯಿ ಜಗತ್ ಕಲ್ಯಾಣ ಬಂದಂತಾಗಿ ದುಷ್ಟ ಶಕ್ತಿ ದೂರ ಮಾಡಿ ದುಷ್ಟ ಶಕ್ತಿ ನಿಗ್ರಹ ಮಾಡಿ ಶಿಷ್ಟರನ್ನ ಒಳ್ಳೆಯವ್ರನ್ನ ಧರ್ಮಚಂದ್ರ ಉಳಿಸಿದ ಮಹಾತಾಯಿ ಅದಕ್ಕೆ ಅದರ ದೃಷ್ಟಿಯಿಂದ ಮಹಾದೇವ ಪ್ರಾಣಿಕ ಭಾಗ್ಯನೆಲ್ಲ ಹೊಂದಿರಿ ಅದಕ್ಕೆ ಗುರುವಿನ ಗುಲಾಮನಾಗುವುದನ್ನು ದೊರೆಯಿದಾಗ ನಾವು ಮುಕ್ತೀವಿ ಇಲ್ಲಿ ಏನಾದ್ರು ಪ್ರಶ್ನೆ ಅಂದ್ರೆ ಇವು ಬಂದು ಹೋಗ್ಬಿಟ್ಟ ರಾಜನ ವಿಷಯ ಗೊತ್ತಾದ ಕಾಶಿ ಮಹಾರಾಜನಿಗೆ ನಾನು ಎಂಥ ಪಾತಿಪ್ಪ ಬಸವಣ್ಣ ದ್ವಿತೀಯ ಶಂಭು ಯುದ್ಧ ನಾನಂತ ಪಾಠ ಹೋಗಿ ಎಲ್ಲ ರಾಜ ಸ್ವಲ್ಪ ದಾನ ಕೊಟ್ಟು ಎಲ್ಲ ಮೂಟು ಬಚ್ಚು ಬರ್ತಿರ್ತಾವ ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ ಮತ್ತೆ ಲೋಕದೊಳಗೆ ಮತ್ತೆ ಭಕ್ತರುಂಟೆ ಬಸವ ಬಾರಯ್ಯ ಬಸವ ಬಾರಯ್ಯ ಮತ್ತೆ ಲೋಕದೊಳಗೆ ಬಸವ ಬಾರಯ್ಯ 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 ಮಧ್ಯ ಲೋಕದೊಳಗೆ ಮತ್ತೆ ಭಕ್ತರುಂಟೆ ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ ನಾನೊಬ್ಬನೇ ಭಕ್ತ ಹೀಗೆ ಬಸವಣ್ಣ ಧ್ಯಾನ ಮಾಡಿಕೊಂಡು ಕಾಶ್ಮೀರ ರಾಜ ಬಂದ ಎಲ್ಲಿ ಬಂದ ಕಲ್ಯಾಣಕ್ಕೆ ಬಂದ ಬಸವಣ್ಣ ದರ್ಶನ ಮಾಡ್ಕೊಂಡ ಸ್ನಾನ ಮಾಡಿದ ರಿಪೂಜ್ ಮಾಡ್ಕೊಂಡ ಬಸವಣ್ಣ ದರ್ಶನ ಮಾಡ್ಕೊಂಡ ಏನ್ರಿಪ್ಪ ಇದು ಕಾಯ ಬಹಳಷ್ಟು ಸುಖವಾಗಿ ಬಂದಂತ ಕಾಯ ಒಂದು ಕಟ್ಟುವ ಕಾಯಕ ಹೇಳಿಪ್ಪ ಅಂತ ಬಸವಣ್ಣ ರಾಜ ಅಂತ ಹೇಗೆ ಗೊತ್ತು
ಅದು ರಾಜನ ಬಸವಣ್ಣ ಗೊತ್ತು. ಇದು ಬಂದ್ಮೇಲೆ ನೀವು ಹಾಕ್ಕೊಡ್ರಿಪ್ಪ ಅಂತ ಬಸವಣ್ಣ. ಹಂಗಾರೆ ಬಹಳ ಸುಖದ ಬಂದಂಥದ್ದು ಏನ ಇದು ಕಾಸ್ಟ್ ಗೊತ್ತೇ ಇಲ್ಲ ಈಗ. ಅದಕ್ಕೆ ಕಲ್ಲುಗಳು ತುಳಿಯಲೆಂದು ಅದು ಕಲ್ಲುಗಳು ತುಳಿದು ಗುಡ್ಡಕ್ಕೆ ಹೋಗಿ ಕಲ್ಲುಗಳು ತುಳಿದು ಕಡಿಕೊಂಡು ಮಾರಿ ಬಂದಾಗ ಅಕ್ಕಿ ಬಾಯಿ ತಂದು ಪ್ರಸಾದ ಮಾಡಿ ಜಂಗ ಊಟ ಮಾಡಿ ಬೀಚ್ ಪ್ರಸಾದ ಬಂದು ನಿಯಮ ಕೈಕೊಂಡ್ಬಿಟ್ಟು ರಾಜ. ಎಂಥ ಕಷ್ಟದ ಕೈಕ ಒಬ್ಬ ರಾಜನಿಗೆ ಇಂಥ ಬುದ್ಧಿ ಬರೋದೇ, ಎಂಥ ದೊಡ್ಡ ಮುಖ್ಯದ ರಾಜ. ಸರಿ ಹೀಗೆ ಮಾಡ್ಕೊತ ಹೋದ. ಬಸವಣ್ಣ ಗೊತ್ತಾಗ್ತದ ದಿವಸ ಶಿವ ಒಬ್ಬ ದೊಡ್ಡ ಮಹಾರಾಜ ಎಂತ ಕಷ್ಟವಾದ ಕೈ ಕೊಡ್ಬೇಕು ಅಂತ ಹೇಳಿ ಮನೆಗೆ ಒಂದು ಭಿಕ್ಷುಕನಾಗಿ ಬಂದು ಒಂದು ಸಾಕು ಜೋಬ್ಲಿ ಯಾರು ಬಡವಂತ ನಮ್ದು ಮಹಾರಾಜ ಜೋಬ್ಲಿ ಇದು ಸಣ್ಣ ಜೋಬ್ಲಿ ಒಂದು 4-5 ಕೂಡ ಗುಡಿಸ್ಲಾಗ್ತದೆ ಜೋಬ್ಲಿ. ಒಂದು ಭಿಕ್ಷುಕನಾಗಿ ಬಂದು ಒಂದು ಬಂಗಾರ ಕೈ ಇದ್ದ ಬಸವಣ್ಣ ಹೋಗಿ ಕಟ್ಟಿಟ್ಟು ಒಕ್ಕೊಟ್ಟ ಕಟ್ಟಿಟ್ಟ ಮಾಡಿದ ಬಂದ. ಮಹಾದೇವ ಏನ್ ಸ್ವಾಮಿ ಅಂತ ಹೋಗಿ ಅಗಿ ಮಾಡ್ತಿದ್ದ. ಏನ್ ಸ್ವಾಮಿ ಇದನ್ನ ಹೊಲಸು ಹೋದ ಅದು ಬಂಗಾರ ಕೈ ನಾವು ಹೊಲಸು ತಂದೇವು. ಎಂಥ ವ್ಯಕ್ತಿ, ಎಂಥ ದೊಡ್ಡ ವ್ಯಕ್ತಿ, ಏನ್ ಹೊಲಸಂದವ ಯಾರು ಬಂದಿದ್ರ, ಯಾರು ಭಿಕ್ಷುಕ ಬೈದು. ಅಂದ್ರೆ ಬಸವಣ್ಣ ಅಂದ್ರೆ ಬಸವಣ್ಣ ಬಡವಟ್ಟು ತಿಳ್ಕೊಳ್ಳಲ್ಲ, ಶ್ರೀಮಂತ ತಿಳ್ಕೊಳ್ಳ. ಹೋಗಿ ಮಾದೇವಿ 1,96,000 ಜನರು ನಿತ್ಯ ಪ್ರಸಾದ ಹಂಬದ ಬಸವಳಿಗೆ ಹೋಗಿ 9 ನಿಮಿಷ 1,96,000 ಜನರು ನಮ್ಮೆಲ್ಲ ಕುಸುಂದ ಪೂಜಾ ಪ್ರಸಾದ ಹೋಗಿದ್ದ ಮಾಡಿ ಮಾತ್ರ ಈಗ ಫೋನ್ ಮಾತ್ರ ಬೇಕಿದ್ದಾವ. ಎಲ್ಲ 1,90,000 ಜನರು ಕೂತ್ಕೊಂಡಿದ್ದೆ. ಎಲ್ಲ 5 ಜನ ಒಂದು ಕಾಯಿಟ್ಟು ಉದ್ದಕ್ಕೆ ಸಾಕಾಗ್ತದೆ ಮಾದೇವಿ. 4 ದಿವಸ ಎಲ್ಲಾ ನಿಮ್ಮ ಸಮುದಾಯ ಜನ್ಮನ ಸಮುದಾಯ 1,96,000 ಜನರು ನಮ್ ಜೋಗಳ ಪೂಜೆ ಆಗಬೇಕು, ಪ್ರಸಾದ ಆಗಬೇಕಂದ್ರೆ ಬಸವಣ್ಣ ಅಂದ ಅದು ನಮ್ಮ ಇಷ್ಟೊಂದು ಕೂಡ ಜಗ ಅಂದ. ನನಗೆ ಗೊತ್ತಿಲ್ಲ ಏನು ಒಡಿಯ ಆಚ ಕೇಳಿದ್ ನನಗೆ ಗೊತ್ತಿಲ್ಲ. ಅದು ಆಯ್ತಮ್ಮ ಅಂದ ಬಸವಣ್ಣ. ಬೆಳಕು ಹೇಳಿದಾಗ ಅದೇ ಜೋಗದಿಂದ ಗುಡಿಸಿರ್ತಲ್ಲ ಅವನ ಆತ್ಮಶಕ್ತಿಯಿಂದ ದೊಡ್ಡ ಅರಮನೆ ಬೆಳೆದ ಜ್ಞಾನದಿಂದ 1,000 ಜನರು ಬಂದ್ರು ಎಲ್ಲ ಒಳಗೆ ಹೋಗ್ಬಿಡ್ತದ. ಏನ್ ಆನಂದ, ಸುಗಂಧ ದ್ರವ್ಯಗಳು, ಏನ್ ಪೂಜೆ, ಪತ್ರಿ ಪುಷ್ಪ ಸುಗ, ಏನ್ ಆನಂದ ಏನ್ ಶ್ಯಾಮ ಪೂಜೆ ಆಯ್ತು, ಇದಾಯ್ತು, ಪಾತ್ರೆ ಎಲ್ಲ ಆಯ್ತು, ಭಾಗವತ ಪ್ರಸಾದ ಎಲ್ಲ ಮುಗಿತು. ಇಲ್ಲಿ ಬಂದಾಗ ಮಹಾರಾಜ ಅಂತ ಹೋದ. ಇಲ್ಲಿ ಬಂದಾಗ ಮೋಳಿಗೆ ಮಾರ ಎತ್ತ ಮೋಳಿಗೆ ಮಾರ ಮೋಳಿಗೆ ಮಾರ ಎತ್ತ ಮೋಳಿಗೆ ಕಟ್ಟಿಗೆ ಮಾಡ್ದ. ಎಲ್ಲಾ ಜನಗಳಿಗೆ ಜನಗಳು ಯಾವ ಬಡವರ ಮುಂದೆ ಜಗತ್ತಿಗೆ ಎಲ್ಲೋ ಒಬ್ಬ ಶ್ರೀಮಂತ ಜನಗಳು. ಇದು ಸಮಾಜ ಲಿಂಗಾಯತ ಸಮಾಜ ಇದ್ದಲ್ಲ ಜಂಗಮದ ಉಗಾದಿ ಪಾಠಕ್ಕೊಮ್ಮೆ ದೀಪಾವಳಿ ಪಾಠಕ್ಕೆ ಸಾಕು ಕಾದ ಇದ್ದು ಊಟ ಮಾಡಿ 2 ಪೈಸೆ ದಕ್ಷಿಣ ಕೊಡ್ತದೆ. ಬೆಲೆ ಕೂತಾರಲ್ಲ ಇನ್ನ ನಾವು. ಅದಕ್ಕೆ ಇಲ್ಲಿ ಎಲ್ಲಾ ಜನರು ಏನ್ ಮಾಡಿದ್ರಂದ್ರೆ ಅವ್ರು ಪಾಪ ಬಡವರೆಲ್ಲ ಜನರು. ಆ ಒಂದು ಜನರಿಗೆ ಎಂಥ ಜನಗಳು ಬಹಳ ಆಶ್ಚರ್ಯ. ಇವತ್ತು ಇವ್ರ ಮನ್ಯಾಗ ಒಬ್ಬ ಬೈದಾರಂದ ವಾಣಿ ಕೇಳಿಬಿಟ್ಟ ಬಟ್ಟು ಗೊತ್ತಿದಾಗ ಅವು ಗಂಗಾಟ ಆಗಿತ್ತು. ಒಬ್ಬ ಹೋಲಿಸಿ ಅವ ಜಿಲ್ಲೆ ಬಂದ ನಾನು ಯಾರು ಏನ್ ಕೇಳ್ತಾರ ಗಂಗಾಧರ ಪ್ರಸಾದ ಕೇಳ್ತಿಲ್ಲ. ಇತ್ತಿನ ಹೊಡೆದು ಇದು ಬಟ್ಟು ಹಾಕ್ತಾರೆ ಜನ ಅಲ್ಲ ಏನ್ ಕೊಡ್ತಿದ್ರು ಅಲ್ಲ. ಅದು ಇಚ್ಛಿತ ಪ್ರಸಾದ ಯಾರಿಗೆ ಎದ್ರ ಬಗ್ಗೆ ಆಸೆ ಐತಿ ಏನು ಅದು ಪ್ರೀತಿ ಐತೆ ಅದ ಪ್ರಸಾದ ಹೊಡೆದು ನ್ಯಾಯ ಕೇಳಕ್ ಬಂದಿದ್ದು ಎಲ್ಲ ಇನ್ನಂಗೆ ಎಲ್ಲಿ ಕೊಡ್ತಿದ್ರು ಪ್ರಸಾದ ಅದೇ ಆಡ್ತಾಯಿದೆ. ನ್ಯಾಯ ಕೇಳಕ್ ಬಂದೇ ಇಲ್ಲ. ಬಸವಣ್ಣ ಹೇಳ್ತಿದ್ದ ಊರಪ್ಪ ಕರ್ಕೊಂಡ್ಬಂದಿರ್ತ ನೇಮ ಗೊತ್ತಾಗ್ತಿರ್ತ ಬಂದು ಕರೆಯಕ ಇಲ್ಲ. ಬಸವಣ್ಣ ಮಹಾ ಮೇಲ್ಗಿಂತ ಪ್ರಸಾದ ಉಂಟೇ ನಾವು ಪಾಠ ಐನಾರ್ನ ಪಾಠ ಮುಸಲ್ಮಾನ್ ಪರಿವಾರ ಪಾಠ ಐನಾರ್ನ ಹೊತ್ತು ಮುಸಲ್ಮಾನ್ ಪರಿವಾರ ಗೊತ್ತಿದ್ದು ಏನಾಗ ಗೊತ್ತಿದ್ದ ಮುಂದೆ ಪಾಠ ತುಂಬಕ್ಕೆ ಎಲ್ಲ ಐನಾರ್ಗೆ ಬರೋದು ನಾವು ಮುತ್ತಾಸು ಮತ್ತೆ ಹೇಳಿ ಬಸವಣ್ಣ ಹೇಳಿ ಹೋಗಿ ಹೇಳ ಬಸವಣ್ಣ ಸಿಟ್ಟಿ ಬಂದ ಮಹಾಜ್ಞಾನಿ ಬಸವಣ್ಣ ದ್ವಿತೀಯ ಬಸವಣ್ಣ. ಓಹೋ ನಾನೇ ಧನ್ಯ ಇಂಥ ಪುಣ್ಯಾತ್ಮ ಬಂದ ನಾನೇ ಧನ್ಯ ಅಂತ ಹೇಳ್ಕೊಂಡು ಬಸವಣ್ಣ ಕಟ್ಟಿಗೆ ತಂದ ಒಟ್ಟಿದ್ನ ಅವಕ್ಕೆಲ್ಲ ಜನ ಬಾಗಿಲು ಕೊಟ್ಟು ಅವಕ್ಕೆಲ್ಲ ಹಾಕಿದ ಕಟ್ಟಿಗೆ ಅವೆಲ್ಲ ಬಂಗಾರವಾಗಿತ್ತು. ಹೋಗು ಮುಂದ 1,96,000 ಜನ ಒಂದು ಬಂಗಾರ ಬೆಟ್ಟ ಕೊಟ್ಟರು ಕೃಷ್ಣ. ಇದು ಯಾವ ಶಕ್ತಿ? ಲಿಂಗಾಂಗ ಸಾಮರಸ ಜ್ಞಾನ. ಲಿಂಗಾಂಗ ಸಾಮರಸ ಜ್ಞಾನ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ಕಾಣಾಗಿದೆ. ಈ ಕಟ್ಟಿ ಲಿಂಗ ಇದು ಕಿಚ್ಚಿ ಲಿಂಗ ಅಂತಾರೆ.
ಇಷ್ಟಲಿಂಗ ಅಂತಾರೆ. ಯಾಕೆ ಇಷ್ಟಲಿಂಗ ಅಂತಾರ? ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಏನ್ ಇಷ್ಟಪಟ್ಟು ಎಲ್ಲ ಶಕ್ತಿ ಲಿಂಗ ನೋಡ್ತಾರ. ಮೂಲಿಗೆ ಮಾಡ ಪೂಜೆ ಮಾಡಿದ ಹುಟ್ಟು ಕಟ್ಟಿಗೆ ಬರೀ ಬಂಗಾರವಾಗುತ್ತೆ. ಏನೊಂದು ಮಾಡಿದ ಅದಕ್ಕೆ ಏನೆಲ್ಲವೂ ಸಾಧ್ಯ. ಭಕ್ತಿ ಕಟ್ಕೊಂಡ ಭಕ್ತಿ ದೊಡ್ಡ ಶಕ್ತಿ ಇರ್ತದ. ಅದಕ್ಕೆ ಅಂತ ದೃಷ್ಟಿಯಿಂದ ನೀವೆಲ್ಲ ಸಂತೋಷ ಪ್ರತಿ ವರ್ಷ ರಾಮ ಪುರಾಣ ಕೇಳ್ತು ಬಾಬುದಲ್ಪ ಹೊಸ ಗದ್ದೆ ಏನಿದೆ, ಜಾತಿ ಗದ್ದಿಲ್ಲ, ಪಾಟಿ ಗೊತ್ತಿಲ್ಲ, ರಾಜಿ ಗದ್ದೆ ಏನಿಲ್ಲ, ಒಂದೇ ಟೈಪ್ ಒಂದೇ ಸಿಂಗಲ್ ವರ್ಡ್ ಅಂತಲ್ಲ, ಹಾಗೆ ಒಂದೇ ಟೈಪ್ ಹೊಸ ಎಲ್ಲ ಸಮಾನ ಮಕ್ಕಳು ಕೆಲಸ ಮಾಡ್ತಿಪ್ಪ. ಅದಕ್ಕೆ ಸಣ್ಣ ಕುಡಿಯ ಹನುಮ ಕುಡಿಯ ದೊಡ್ಡ ಕುಡಿಯ ಅದಕ್ಕೆಲ್ಲ ಕೇಳಿ ಕಾರಣ ನಿಮ್ ಭಕ್ತಿನ ಕಾರಣ, ನಿಮ್ ಭಕ್ತಿನ ಕಾರಣ. ಅದಕ್ಕೆ ಅದು ದೃಷ್ಟಿಯಿಂದ ನೀವೆಲ್ಲ ಬಹಳ ಸಂತೋಷದ ಕಾರ್ಯಕ್ರಮ ಮಾಡ್ತಪ್ಪ. ಬಹಳ ಒಳ್ಳೇದು. ಯಾಕಂದ್ರೆ ಲಿಂಗಾಗಿ ಚಂದ್ರ ಸ್ವಾಮಿಗಳು ಬಹಳ ತಪಸ್ಸುಗಳು ಉತ್ತರ ತೂಕು ಬರ್ತಿದ್ದ ನದಿ ಕಮಳಿ ಬಂದರು ಚಂದ್ರ ಸ್ವಾಮಿ ನೋಡಿದ್ರೆ ಅದು ನೋಡ್ ಬಂತು. ಆ ಊರ ಹೆಸರೇನು ಮಂಗನಾಯಕನ ಹಳ್ಳಿ ಅಂತ. ಏನು ಮಂಗನಾಯಕನ ಹಳ್ಳಿ. ಆ ಊರಾಗ ಇಷ್ಟು ಬುದ್ಧಿ ಬರೀ ಮಂಗನ ಬುದ್ಧಿ ಇತ್ತು, ಮನುಷ್ಯರ ಬುದ್ಧಿ ಯಾರಿಗಿದ್ದೇ ಇಲ್ಲ. ಊರಾಗ ಬರೀ ಮಂಗನ ಬುದ್ಧಿ ಇತ್ತು, ಮನುಷ್ಯರ ಬುದ್ಧಿ ಯಾರಿಗಿದ್ದೇ ಇಲ್ಲ. ನೋಡಿದ್ರು ಚಂದ್ರ ಸ್ವಾಮಿಗಳು ಓಹೋ ಇಲ್ಲೇ ಟಿಕೆಟ್ ಹಾಕುತ್ತದೆ. ಟಿಕೆಟ್ ಹಾಕಿದ್ರು ದಿವಸ ನೋಡಿದ್ರು ಒಬ್ಬೊಬ್ಬ ಕಳಿಸಿ ಹೇಳಿ ಮಾಡಿ ದಿವಸ ಲಿಂಗ ಕಟ್ಟಿ 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 ಸುಮಾರು 3 ವರ್ಷ ಇಡೀ ಊರಿಗೆ ಲಿಂಗ ಕಟ್ಟಿದ್ರು ಚಂದ್ರಸ್ವಾಮಿ. ತಪಸ್ಸುಗಳು ನುಡಿದ ನಡೆಯೋರು ಏನು ಸತ್ಯ ಅದು ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಅವ್ರು ಒಬ್ಬರು ಉಳಿದಂತೆ ಎಲ್ಲಾರು ಲಿಂಗ ನಿಂತು ಏನಪ್ಪ ಇವಾಗ ಲಿಂಗಾನ ಸಾಮಸ್ಯ ಜ್ಞಾನ ತಿಳ್ಕೊಂಡಿದ್ದೀರಲ್ಲ, ಅದಕ್ಕೆ ಇವತ್ತಿಂದ ನೀವು ಹೆಸರು ಮಂಗನಾಯಕನಲ್ಲ ಲಿಂಗನಾಯಕನಲ್ಲಿ ಲಿಂಗನಾಯಕನಲ್ಲಿ ನಾಮಕರಣ ಮಾಡಿ. ಮುಂದೆ ಹೋಗಿ ಆಲೋಚಿತ ಅವ್ರ ಶಿಷ್ಯ ಇದೆ, ಪರಮ ಶಿಷ್ಯ ಮಹಾಜ್ಞಾನಿ ಇದ್ದ, ಪರಮ ತಪ್ಪಿಸಿದ್ದ ಎಲ್ಲ ಒಂದು ಸತ್ಯ ಕರ್ಕೊಂಡು ಹೋಗ್ಬೋದು ಸರಿ ದೂರ ಹೋಗಿ ಕರ್ಕೊಂಡು ಹೋದ್ರು. ಮುಂದೆ ಬರಿಂದ ಒಂದು ಹುಲಿ ಒಂದು ಗಾಬಕ್ಕೆ ಹೆಂಗೆ ಉಳಿದ ಆ ಒಡೆಯವನ್ನ ಮುಂದಾಗ್ತಕ್ಕಂಥ ಒಡೆಯವರು ಹುಲಿ ಜೋರ ಹೋಗಿದ. ಅವ್ರು ಸ್ವಾಮಿ ಅಲ್ಲಿದ್ದು ಬಿಟ್ಬಿಡು ನಾಮವ ಬಿಟ್ಬಿಡು ಅಂತ ಹುಲಿಗ ಹೇಳಿದ್ರ. ಆ ಹುಲಿ ಆಗಿದ್ದಾಗ ಅವ್ರು ಕೈ ಬಿಟ್ಟ ಅವ್ರ ಹತ್ರ ಬಂದು ನಾವು ಸಾಕಿ ಸಾಯ ಬಾಲ ಹೋಗಿ ಹುಲಿ ಹೋಗ್ಬಿಟ್ಟು ಮುಂದೆ ಕರೆದು ಸಿಗೋದು. ಚಂದ್ರ ಸ್ವಾಮಿ ವಯಸ್ಸಾದ ಹೀಗೆಲ್ಲ ಮಂದಿ ಕೂರ್ಸೋದು ಏನು ಬಾ ನನ್ಗೆ ಭಾಳ ವಯಸ್ಸು ಆಗ್ತೈತಿ, ಅದಕ್ಕೆ ನನ್ನ ತಲೆ ಇವರ ಭಾಷೆದಪ್ಪ ನಾನು ತಿಳಿಸಿದ್ದಾಗಲ್ಲ ಇವ್ರು ಉತ್ತರ ಮಾಡಪ್ಪ ಅಂತ ಎಲ್ಲ ಮಂದಿ ಕೂರಿಸಿ ಚಂದ್ರ ಸ್ವಾಮಿ ಹೇಳಿದ್ರು. ನಮಗೂ ವಯಸ್ಸು ನಮ್ಗೆ 81 ವರ್ಷ, ನಮಗೂ ವಯಸ್ಸು ಐತಾ ಇನ್ನು ಯಾವ ಮರಿ ಮನೆ ಇದೆ ನನ್ಗಲ್ಲಿ 81 ವರ್ಷ ಆಗಿದೆ. ಎಲ್ಲ ಮಂದಿ ಹೇಳಿ ಆವಾಗ ಮೈದಾನ ಬಸವ ನಿಮಿಷ ಇವತ್ತು 7 ಕೋಟಿ ಮೂರಲ್ಲ ನಾನು ಪೂಜೆ ಮಾಡಿದ್ರೆ 7 ಕೋಟಿ ಪೂಜೆ ಮಾಡಿದ್ದ ಯಾಕೆ ಹೇಳ್ತಾ ಇಲ್ಲಪ್ಪ 7 ಕೋಟಿ ಹಬ್ಬ 7 ಕೋಟಿ 9 ಕೋಟಿ. ಮುಂದೆ ಬಸವನ ಶರಣ ಚಂದ್ರಪ್ಪ ಪರಮ ಶಿಷ್ಯವ ಬುದ್ಧಿ ಅವ್ರು ಮಾಡಕ್ ಬರೋದಿಲ್ಲ, ಉತ್ತರಾಧಿಕಾರಿ ಮಾಡಕ್ ಬರೋದಿಲ್ಲ. ಯಾಕ ಕುರಿಕೆ ಚೇತವನ್ನ ಮುಕ್ತಾಗಿ ಮಾಡಕ್ ಬರೋದಿಲ್ಲ. ಹಾಗನಬಾರ್ದು ಬಹಳ ನಮ್ಮಷ್ಟು ಸಮರ್ಥ ಇರ್ತೀನಿ. ಹಾಗನಬಾರ್ದಪ್ಪ ಹೇಗೆ ಬುದ್ಧಿ ಮಾಡಕ್ ಬರೋದಿಲ್ಲ, ಕುರಿಕೆ ಚೇತ ಮುಕ್ತಾಗಿ ಮಾಡಕ್ ಬರೋದಿಲ್ಲ. ಒಂದ್ಸಲ ಇದು 4-10 ಸಲ ಕೂಡ ಈ ಚಂದ್ರ ಶರಣ ಪದ್ಧ ಆಗಿದೆ ಬಸವನ ಶರಣ ಒಂದು ಶರಣ ಯೋಗ್ಯನಾಮ ಹಾಗೆ ಬುದ್ಧಿ ಮಾಡಕ್ ಬರೋದಿಲ್ಲ. ಅದ ಚಾಂಡಾದ ನನಗೆ ವಿರುದ್ಧ ಮಾತಾಡ್ತೇನೆ, ಸಿಟ್ಟು ವಾಸಿಟ್ಟು ಮತ್ತೊಮ್ಮೆ ಹೇಳಿದ್ರು ಯಾರು ಮಾತಾಡ ಹೌದಾ ಗುರುವಾಕ್ಯ ವಿರುದ್ಧ ಮಾತಾಡಿಲ್ಲ. ಅದಕ್ಕೆ ಇವತ್ತು ಸಿಟ್ಟು ನಾನು ಶಿಕ್ಷೆ ಆದ ನಾನು ಶಿಕ್ಷೆ ಅಲ್ಲ ಅಷ್ಟೇ ಅಲ್ಲ ನೀ ಬಸ್ಸೇ ಅಲ್ಲ ಇವತ್ತಿನ ನೀ ಮುಷ್ಯ ಅಲ್ಲ ಮುಂಚೆ ಬಸ್ಸಿ ಮುಖ ಕಾರ್ಯ ಆಯ್ತು ಮೈ ತುಂಬ ಋಣ ಮುಷ್ಯನ ಆಗಿರ್ತಾರ. ಪ್ರಾಯಶ್ಚಿತ ಎಂತ ತಪ್ಪು ಮಾಡಿಬಿಟ್ಟೆ ನಾನು ಗುರುವಾಕ್ಯ ಏನ್ ಮಾಡಿರ್ಬೇಕು ನಾನು ಪ್ರಾಯಶ್ಚಿತ ಮಾಡ್ಕೊಂಡು ಮೂಗದ ಬಾಲ ಮಾತಾಡೋದು ಮೂಗದ ಅವ್ರು ಸಣ್ಣ ಹುಡುಗ ಅವ್ರು ಅದೇ ಅವ್ರು ಆಗ್ತಾ ಇತ್ತು. ಏನ್ ಮಾಡಿಪ್ಪ ತಪ್ಪು ಮಾಡಿಬಿಟ್ಟು ಏನ್ ಮಾಡಿ ಅಂತ ಏನ್ ಕರ್ಕೊಂಡು ಅಲ್ಲೇ ಹುಡುಕೋದು ಜ್ಞಾನ ಗೊತ್ತು ಅಜ್ಞಾನ ಗೊತ್ತಾದ್ರು ಏನು ಕರ್ಕೊಂಡು ಅಲ್ಲೇ ಹುಡುಕೋದವ್ರು. ಒಂದು ಊರಿಗೆ ಮನೆಗೆ ಬಂದಿದ್ದಾಗ ಒಂದು ಸೂಚಿ ಕರ್ಕೊಂಡಿತ್ತು. ಒಂದು ಊರಿಗೆ ಇದೈತೆ ರೈಟ್ ದೊಡ್ಡ ಐಟಿಲ್ಲ ಆ ಮನೆ ಅಲ್ಲಿ ಆಕಡೆ ದೂರಿತ್ತು ಆ ಕಡೆ ಮಂದಿ ಇದು ಬಂದು ರೈಟ್ ಮುಂದೆ ಹುಡುಕಿತ್ತು. ನನ್ನ ಸಣ್ಣ ಹೊಟ್ಟಿದ್ದ ಯಾಕೆ ಮೇನ್ ಏನ್ ಹುಡುಕಿತ್ತು ಅಂದ್ರು ಸುಳ್ಳು ಕೇಳ್ತಾ ಏನ್ ಮನೆ ಬಂದಾಗ
ಮತ್ತೆ ಇಲ್ಲ ಬರುತ್ತೆ ನಿಮ್ ಬ್ಯಾಂಕ್ ಭಾಳ ತಪ್ಪ ಬರುತ್ತೆ ಅಲ್ಲೇ ಬ್ಯಾಂಕ್ ಹೋಗ್ತಾರೆ ಇಲ್ಲಿ ಹುಡ್ಸಿರ್ತಾರೆ ಏನ್ ಕೇಳ್ಕೊಂಡು ಅಲ್ಲೇ ಹುಡುಕೋ ಅಲ್ಲೇ ಹುಡುಕೋ ಮುಳುಗುತ್ತ ಬಾಲ ಮಕ್ಕಳು ಹಂಗೆ ಏನ್ ಕೇಳ್ಕೊಂಡು ಅಲ್ಲೇ ಹುಡುಕಪ್ಪ ಅಂತ ಗೊತ್ತಾಯ್ತು. ಜ್ಞಾನಿ ಇದ್ದಾವ ಸಾಕು ಮಹಾಜ್ಞಾನಿ ಇದ್ದ ತಿಳ್ಕೊಂಡ ಮಾಡಿದ ಮುಂದ ಗುರುಗಳ ಬಗ್ಗೆ ಬಂದ ಗುರುಗಳ ಹತ್ರ ನಿಂತ್ಕೊಂಡ ರಕ್ಷಾವಣ ಪಂಚಾಯತಾರ ಷಟತ್ಸದ ಎಲ್ಲ ಪಾತ್ರ ಮಹಾ ಸಂಪದ್ಭರಿತ ಗ್ರಂಥ ಬಂದವ ಗುರುಗಳ ಹತ್ರ ಇದೆ ಅಂತ 3 ಸಾಲ ತಿರುಪತಿ ಸರ್ವಧ್ವಜ ಇದ್ದೇನೆ ಹಾಗೆ 3 ಸಾಲಿದ ಇವನು 3 ಸಾಲಿದ ಶ್ರೀ ಗುರುಗಳ ಸತ್ಪಿಗೆ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿಟ್ಟು ರಾಗದ ಬೇಗ ಕೃಪೆಯಾಗುವ ಹಲವು ಮಾತೇನು ನೀನೊಂದು ಭಾಗವಿತ್ತು ನಡುವೆ ಸುಕ್ಷೇತ್ರ ಜನಬೇಪ ಸುಲಭ ಶ್ರೀ ಗುರುವೇ ಕೃಪೆ ಅಂತ ಈಗ 3 ಸಾಲಿನ 330 ವಚನ 330 ವಚನ ಬಂದದ ತಯಾರಾದ್ರು ಚಂದ್ರ ಸ್ವಾಮಿ ಸ್ನಾನ ಮಾಡಿ ಪೂಜಾ ಹೋಗಿ ಆಶಾ ಪೂಜೆ ಮಾಡಿ ಕೂಡಕ ಚಂದ ಮಾಡಿರುವ ಶ್ರೀ ಗುರುಗಳ ಸತ್ಕ್ರಿಯೆ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿಟ್ಟು ರಾಗದ ಬೇಗ ಕೃಪೆಯಾಗುವ ಹಲವು ಮಾತೇನು ನೀನೊಂದು ಪಾದವಿತ್ತು ನಡುವೆ ಸುಕ್ಷೇತ್ರ ಜನರು ಸುಲಭ ಶ್ರೀ ಗುರುವೇ ಕೃಪೆ ಆಗಿಟ್ಟುಕೊಂಡು ಒಂಚೆಗೆ ನಿಂತು ತಾವು ಪೂಜಾ ಕೂತ್ರೆ ಹೋಗಿ ಒಂಚೆಗೆ ನಿಂತನ ಬಿದ್ದ ಹೌದು ಒಂದು ಪೂಜೆ ಮಾಡ್ಕೊಂಡಿದ್ದವ್ರು ಹೌದು ಇನ್ನೇನು ಯಾರು ನಾನು ಪೂಜೆ ಮಾಡ್ಬೇಕು ಇನ್ನೇನು ಪೂಜೆ ಮಾಡ್ಕೊಂಡು ಪೂಜೆ ಅಂದವ್ರು ಯಾರು ಬಸವಲಿಂಗ ಶರಣ ಅವನ ಕೃಷ್ಣ ಬಸವಲಿಂಗ ಶರಣ ಅವನ ಹಾಕಿದಾಗ ಚಂದ್ರಸ್ವಾಮಿ ಅವಾಗ ಭಾಷೆ ಅಲ್ಲ ಮುಷ್ಯನಾಗಿದ್ದಾರ ಮುಖಕ್ಕ ಪೈಟು ಕೂದನ್ ಮುಂಚೆ ಮುಷ್ಯನಾಗಿದ್ದಾರ ಈಗೇನಂದ್ರು ಬಂದ ಗುರುಕಂಡ ತಿರುಗಿ ನೋಡಿ ಅನುಭವ ನೋಡಿ ಅವನ ಮುಷ್ಯ ಅಲ್ಲವ ಭಾಷಣಕರ ಮಾತಿಂದ ಹೇಗೆ ಹೊಸ ಹಂಗಾಗಿ ನಮಗೆ ವಿಶ್ವಾಸ ಮಕ್ಕ ಗುರುವಾಕ್ಯ ಕಂಡು ಮಾತಾಡ್ಬಾರ್ದು ಯಾಕಂದ್ರೆ ಆಗ್ಬಾರ್ದು ದೊಡ್ಡವರು ಜ್ಞಾನಿಗೆ ಏನ್ ಹೇಳ್ತಾರೆ ನಾನು ಕೇಳ್ಕೊಂಡು ಹೋಗ್ತಾರಲ್ಲ ಅದಕ್ಕೆ ದೃಷ್ಟಿಯಿಂದ ನೀವು ಬಹುಕಾಲದಿಂದ ನಮ್ಮ ಕೇಳಿದ್ವಿ ಎಲ್ಲರೂ ಬಂದಿಪ್ಪ ಬಹಳ ಭಕ್ತಿ ಹೋಗ್ತೀನಿ ನಮ್ಮ ಹುಸೂರು ಗ್ರಾಮದವರು ಬಹಳ ಒಳ್ಳೆಯವರು ಸದ್ಭಕ್ತಿಗಳವರು ಒಂದಾ ಭಕ್ತಿಗಳವರು ಒಂದಾ ಮನುಷ್ಯರು ನೀವೆಲ್ಲ ಕೊಟ್ಟು ಊರ ಶಾಂತಿ ಊರಾಗೆ ಶಾಂತಿ ಎಲ್ಲ ಅಂಗಸು ಶಾಂತಿ ಸಮಾಧಾನ ಅಂಗಸು ಸಮಾನ ಅಲ್ಲ ಅದು ನಮ್ಮ ಸಾಮಾನ ಎಲ್ಲರೂ ಒಕ್ಕಟ್ಟಾಗಿ ಹೋದಾಗ ಊರ್ ಜಗಳ ಜೋಡಿ ಮತ್ತೊಂದು ಏನು ಆಗುದಿಲ್ಲ ಮಳೆ ಚೆನ್ನಾಗತ್ತ ರೋಗದಲ್ಲಿ ಬರೋದಿಲ್ಲ ಏನು ಬರೋದಿಲ್ಲ ಅದಕ್ಕೆ ದೃಷ್ಟಿಯಿಂದ ಆ ಸಮೃದ್ಧ ಊರು ನಮ್ಮ ಹೊಸೂರು ನಮ್ಮ ಶಾಸ್ತ್ರಿಗಳು ಬಂದಾಗ ಬಹಳ ಚೆನ್ನಾಗಿ ಪುರಾಣ ಕಲ್ಸತ್ ನಾವು ಹೇಳಿ ಈಗೆಲ್ಲ ಅವ್ರ ಮಾತು ಕೇಳಿ ಬಹಳ ಚೆನ್ನಾಗಿ ಹೇಳಿ ಉತ್ಸಾಹ ಹೇಳು ಇನ್ನು ವಯಸ್ಸಾದ್ರು ನಮ್ಮ ವಯಸ್ಸಾಗಿದ್ದವ್ರು ನಾನು ಹೇಳಿ 71 ವರ್ಷ ಅವ್ರಿಗಿನ್ನ ಉತ್ತಮ ರೀತಿಯಲ್ಲಿ ಅವನ ಶುಭ ರಕ್ತ ಬೀಜ ಎಲ್ಲರೂ ಕೂಡ ಸಾಧ್ಯತೆವಾಗಿ ದೇವಿ ಮಹಾತ್ಮೆಯನ್ನ ಏನ್ ಶಕ್ತಿ ಇದ್ದದಾಗ ಅಮ್ಮ ಶಕ್ತಿ ಎಂತಾದ್ರು ಅಂತ ಎಲ್ಲರೂ ಸಾಧ್ಯತೆ ಪುರಾಣ ಶಾಸ್ತ್ರ ಹೇಳ ಚೆನ್ನಾಗಿ ಹೇಳಿಪ್ಪ ಒಳ್ಳೆಯದು ಬಹಳ ಚೆನ್ನಾಗಿ ಪುರಾಣ ಹೇಳ ಅದೇ ನಮ್ಮ ಮಕ್ಕಳ ಮಾಸ್ತರ ನಿಮ್ಗೆ ಕೇಳಬೇಕಾಗಿಲ್ಲ ಬಹಳ ಒಳ್ಳೆಯ ನಮ್ಮ ಮಾಸ್ತರ ಮಕ್ಕಳ ಮಾಸ್ತರ ಅವ್ರು ತಗಲದ ಮಾಸ್ತರ ಈಗ ಹಾಡೋಕೆ ನಾವು ತಗಲ ಮಾಸ್ತಂದ ಅವರು ನಮ್ಮ ಮಕ್ಕಳ ಮಾಸ್ತರ ತಗಲ ಮಾಸ್ತರ ನಮ್ಮ ಕೈ ಟಿಕೆಟ್ ಅವ್ರ ಕೈ ಬಾಚ ಕಮಲ ಕೈ ಬಾಚ ಅಂದ ನಮ್ಮ ಮಾಸ್ತರ್ ನಮ್ಮ ಮಕ್ಕಳು ಬಹಳ ಒಳ್ಳೆಯವರು ಮತ್ತೆ ಯಾವ್ದವ್ರು ಕಮಲ ಮಾಸ್ತರ್ ವರ್ಷ ಬಂದಿವ ಬಗರಿ ಹಾಕ್ಸವ ಕೈ ಬಾಚ ಅಂದ ಯಾಕೆ ಕಮಲ ಮಾಡೋಣ ಅವರ ತಬಲ ನಾ ಹೇಗೆ ಹೇಳೋ ಮಗನ ತಾಬಲ ನಾ ಹೇಳಿ ಕೇಳ್ತಾರೆ ತಬಲ ಮಾಡೋದು ಅವರು ತಬಲ ತಯಾರು ಮಾಡೋದು ಅವರು ಮತ್ತೆ ತಬಲ ಅವ್ರು ಹೇಳಿ ಕೇಳಿದ್ರೆ ಬಹಳ ಚೆನ್ನಾಗಿ ಬರ್ತಾರೆ ಸಂಗೀತ ತಬಲ ಬಹಳ ಮುಖ್ಯ ಕೋಗಿಲೆ ಯುಗಾನದಲ್ಲಿ ತಾನೇ ಮಿಗಿಲಂದಿತು ಕೋಗಿಲೆ ಯುಗಾನದಲ್ಲಿ ತಾನೇ ಮಿಗಿಲಂದಿತು ನವಿಲೊಂದು ನಾಟ್ಯದಲ್ಲಿ ತಾನೇ ಮಿಗಿಲಂದಿತು ಸಂಗೀತದಲ್ಲಿ ತಬಲ ತಾನೇ ಮಿಗಿಲಂದಿತು
ಸಂಗೀತಕ್ಕೆ ತಬಲ ಏನಂದ್ರೆ ನೀವು ಹಳಿ ಗುಂಪು ಹಾಕಿ ಖುಷಿ ಆಗ್ತಂದ್ರೆ ಹಳಿ ಗುಂಪು ಹಾಕಿ ಖುಷಿ ಆಗುತ್ತೆ. ಹಾಗೆ ಸಂಗೀತದವರು ತಬಲ ಏನೋ ಸಾಪ್ ಅದು ಏನಿಲ್ಲ ಇಲ್ಲ ಆ ಬೇಕಾದ ಬಂದೆ ತಬಲ ತಾಮಲ ತಾಮಲ ಬಾಳ ಬೇಕಾದ ಬಂದ್ರೆ ಅಂತ ತಬಲ ತಾಮಲ ತಾಮಲ ತಬಲ ನಾನಾ ಬಂತ ತಬಲ ನಾನಾ ಬಲ ನಾಲ್ಕೈದು ಬಲ ಯಾರಿಗೆ ಅಂತ ಅದಕ್ಕೆ ಸಂಗೀತ ಕ್ಷೇತ್ರದೊಳಗೆ ತಬಲ ಬಾಳ ಮುಟ್ಟಿರ್ಬ ಅದು ಭಾಳ ಚೆನ್ನಾಗಿ ಮಾಡ್ತಾನ. ಹಿರಿಯರು ಅವರು ಎಲ್ಲ ಭಾಳ ಬರ್ಕೊಟ್ಟ. ನನಗೂ ಈಗ ಅಲ್ಲಿ ಹೋಗಿ ಇಲ್ಲಿ ರಾಜು ಪ್ರಸಾದ್ ಹೇಳಿದ್ರು ಅಲ್ಲಿ ಇಲ್ಲಿ ನನ್ನ ವಯಸ್ಸು ಗೊತ್ತಾಗೈತಿ ಹೋಗುದು ಮಾತಾಡುದು ಎಲ್ಲ ಮಾತಾಡುದು. ಈಗ ಬಂದಿನಿ ಸುಮ್ಮ ಕುಂತಾಗ ನೀವು ಮಾಡ್ಕೊಂಡು ಹೋಗೋದು ಹೆಂಗಪ್ಪ ಬಂದು ನಾನು ಮಾತಾಡ್ಬೇಕ ಈಗ ಮಾತಾಡಿದೆ ಸಮಯ ಭಾಳ ಆಗಿದೆ ಭಾಳ ಸಂತೋಷ ಬಾ ನಮ್ಗೆ ಅತಿ ಪ್ರೀತಿ ಯಾರು ಹೊಸೂರು ಇವತ್ತಿಂದ ನಿಮ್ಮಿದೆ ಬಹಳ ವರ್ಷದಿಂದ ಈ ಊರ ನಮ್ಮದು ಜನರಿಂದ ನಮ್ಮೂರು. ಅದಕ್ಕೆ ಅದರ ದೃಷ್ಟಿಯಿಂದ ಒಳ್ಳೇದಾಗಲಿ ಅಮೌಂಟ್ ತಗೊಂಡಿರ್ತೀವಿ ಊರಾಗಿ ಕ್ರೀಡಾ ಪರೀಕ್ಷೆ ದೂರ ಆಗಲಿ ಖ್ಯಾತಿ ಬುದ್ಧಿ ದುಡ್ಡು ಯಾಕೆ ಎಲ್ಲರೂ ಗೋಲ ಮುಗಿ ಅದು ದೂರ ಆಗಲಿ ಎಲ್ಲಾಗಿ ಎಲ್ಲ ಸ್ವಲ್ಪ ಕೊಡ್ರಿ ಮಕ್ಕಳಾಗಿ ಇವತ್ತು ದುಡಿದು ಕಾರ್ಯಕ್ರಮ ಸಣ್ಣ ದೊಡ್ಡ ಅದಾರ ಅವ್ರಿಗೆಲ್ಲ ಮಕ್ಕಳಾಗಿ ಸಣ್ಣ ಮಕ್ಕಳ ಅವ್ರು ಚಲೋ ಗಂಡು ಬರ್ಲಿ ಚಲೋ ವಿಚಾರ ಬರ್ಲಿ ಚಲೋ ಗಂಡು ಕುಡುಕ ತಿಂತ ಬರ್ಬಾರ್ದು ಭಾಳ ಖಾಲಿ ಕೂತಿರೋ ದಿವಸ ಚಲೋ ಗಂಡು ಬರ್ಲಿ ಅಮ್ಮನ ಆಶೀರ್ವಾದ ಆಗಲಿ ಮಾತೇಶ್ ಆಶೀರ್ವಾದ ಚಂಡಪ್ಪ ಎಲ್ಲರಿಗಾಗಿ ಕೂತದ್ದು ಎಲ್ಲ ಸಂಪತ್ತು ಕೊಟ್ಟು ಎಲ್ಲ ಕಾಪಾಡಿ ಮಾಮ ಅಂತ ಮತ್ತೊಂದು ಶುಭ ಹಾರೈಸಿ ನನ್ನ ಮಾತು